ಅಯೋಧ್ಯೆಗೂ ಕರ್ನಾಟಕಕ್ಕೂ ನಂಟು ಬಂಧನ ಮತ್ತಷ್ಟು ಗಟ್ಟಿ ಆಗ್ತಾ ಇದೆ. ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿದ್ದಾನೆ ಕರ್ನಾಟಕದ ಶಿಲ್ಪಿಯ ಕೈಯಲ್ಲಿ ಅರಳಿರತಕ್ಕಂತಹ ರಾಮಲಲ್ಲ. ಕರ್ನಾಟಕದ ಶಿಲ್ಪಿ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರತಕ್ಕಂತ 5 ವರ್ಷದ ಬಾಲರಾಮನ ಮೂರ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಇದೇ ಮೂರ್ತಿಯನ್ನ ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಒಟ್ಟು 3 ಶಿಲ್ಪಿಗಳು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಬೇಕಾಗಿರುವ ರಾಮನ ವಿಗ್ರಹದ ನಿರ್ಮಾಣ ಕಾರ್ಯದಲ್ಲಿ ತೊಡಕೊಂಡಿದ್ರು. ಆ 3 ಪೈಕಿ ಕರ್ನಾಟಕದ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲನ ಮೂರ್ತಿ ಆಯ್ಕೆಯಾಗಿದೆ. ಈಗ ಇದೇ ಮೂರ್ತಿಯನ್ನ ಜನವರಿ 22ನೇ ತಾರೀಕು ರಾಮ ಮಂದಿರದ ಭವ್ಯ ಗರ್ಭಗುಡಿಯ ಒಳಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಆ ಮೂಲಕ ಕರ್ನಾಟಕ ಹಾಗೆ ಕನ್ನಡಿಗರು ಹಾಗೆ ಅಯೋಧ್ಯೆ ನಡುವಿನ ಬಂಧ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ, ಮತ್ತಷ್ಟು ಹತ್ತಿರವಾಗ್ತಾ ಇದೆ. ಅಯೋಧ್ಯೆಯ ಆ ಪುಣ್ಯ ಭೂಮಿಯಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರ ಕರುನಾಡಿನ ಜನರಿಗೆ. ಮೂವರ ಪೈಕಿ ಅರುಣ್ ಯೋಗಿರಾಜ್ ಅವರ ಕೆತ್ತಿರುವ ಮೂರ್ತಿ ಮನ್ನಣೆ ಸಿಗ್ತಾ ಇದ್ದ ಹಾಗೆ ಮೈಸೂರಿನಲ್ಲಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಸಂಭ್ರಮವೇ ಮನೆ ಮಾಡಿದೆ. ಅರುಣ್ ಯೋಗಿರಾಜ್ ಅವರ ತಾಯಿಯ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ವಿನೋದ್ ಮಾತುಕತೆ ನಡೆಸಿದ್ದಾರೆ. ಯಾವ ರೀತಿ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಅರುಣ್ ಯೋಗಿರಾಜ್ ಅವರ ತಾಯಿ, ಗಮನಿಸಿ. ನಿಜಕ್ಕೂ ಕೂಡ ಮೈಸೂರು ಸೇರಿದಂತೆ ಬಹುಕೋಟಿ ಕನ್ನಡಿಗರ ಒಂದು ಹೆಮ್ಮೆಯ ವಿಚಾರ ಇವತ್ತು. ಅಂದರೆ ಮೈಸೂರಿನವರೇ ಆ ಒಂದು ಬಾಲಮೂರ್ತಿಯನ್ನು ಕೆತ್ತನೆ ಮಾಡಿರುವಂತಹ ವಿಗ್ರಹ ಇವತ್ತು ಆಯ್ಕೆ ಆಗಿರುವಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಯೋಗಿರಾಜ್ ಅವರ ತಾಯಿ ಕೂಡ ನಮ್ಮ ಜೊತೆ ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಅರುಣ್ ಯೋಗಿರಾಜ್ ಅವರ ತಾಯಿ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ನಿಮ್ಮ ಮಗ ಮಾಡಿರುವಂತಹ ಮೂರ್ತಿ ಸೆಲೆಕ್ಟ್ ಆಗಿದೆ ಅಂತೇಳಿ ನಿಮ್ಮ ಮಗ ನಿಮ್ಮ ಜೊತೆ ಮಾತಾಡಿದ್ರ ಅದ್ರ ಬಗ್ಗೆ? ಮಾತಾಡಿದ್ರು. ಅದನ್ನೇ ಹಿರಿಯರ ಆಶೀರ್ವಾದ, ತಾಯಿ ತಂದೆ ಮತ್ತು ಅವ್ರ ತಾತ ಅವರಪ್ಪ ಹಿರಿಯರ ಆಶೀರ್ವಾದ ಇರೋದ್ರಿಂದ ಹಿಂಗೆ ಕಣಮ್ಮ, ಏನೋ ನಾವು ಮುಂದೆ ಬಂದಿದ್ದೀವಿ, ಅವ್ರ ಆಶೀರ್ವಾದ ಇದ್ದರೆ ಸಾಕು ನನಗೆ ಅಂತಂದ. 6 ತಿಂಗಳಿಂದ ಶ್ರಮ ಪಟ್ಟಿದ್ದಕ್ಕೂ ಅವನಿಗೆ ಸಾರ್ಥಕವಾಯಿತು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಏನು ಚರ್ಚೆ ಮಾಡ್ತಿದ್ರಮ್ಮ, ನೀವೇನು ಸಜೆಷನ್ ಕೊಡ್ತಾ ಇದ್ದೀರಿ ಅಂತ? ಅವನಿಗೆ ಇವತ್ತು ನಾನು ಸರಿಯಾಗಿ ಮಾಡಪ್ಪ, ನಾನು ಹಂಗೂ ನಾನೇನಂತಿದ್ದೆ ಗೊತ್ತಾ, ಎಷ್ಟೊಂದು ಓದ್ಬಿಟ್ಟು ಅಲ್ಲಿ ಹೋಯ್ತಾ ಇದೆಯಲ್ಲೋ, ನಿನ್ನ ಕೆಲಸ ಸೇರ್ಕೊಪ್ಪ ಅಂತಂದೆ. ಇಲ್ಲಮ್ಮ, ನಮ್ಮ ತಾತಂದೇ ಮಾಡಬೇಕು ಅಂತಂದ. ಆಮೇಲೆ ನಮ್ಮ ತಾತಂದೆ ನಾವು ಮಾಡಿ ನಾವು ಮುಂದೆ ಬರ್ಬೇಕು ಕಣಮ್ಮ ಅಂತಂದು. ಆಯಿತು ಕಣಪ್ಪ, ನಿನ್ನ ಇಷ್ಟ ಅಂತಂದೆ. ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೆ ಅವನಿಗೆ. ಅಂದರೆ ಈಗ 100 ವರ್ಷಗಳ ಅಂದರೆ ಹಿಂದೂಗಳ ಸಾಕಷ್ಟು 500 ವರ್ಷಗಳ ಹೋರಾಟ ಇದು ರಾಮ ಮಂದಿರ ಆಗಬೇಕು ಅಂತೇಳಿ. ಈಗ ಮೂರ್ತಿ ಫೈನಲ್ ನಿಮ್ಮ ಮಗ ಮಾಡಿರುವಂಥ ಆಯ್ಕೆ ಆಗ್ತಾ ಇದೆ. ಆ ಮೂರ್ತಿ ಕೆತ್ತನೆ ಮಾಡುವ ಸಂದರ್ಭದಲ್ಲಿ ನೀವು ನಿಮ್ಮ ಹತ್ರ ಏನು ಚರ್ಚೆ ಮಾಡ್ತಿದ್ರು ಅಂತ? ಅಮ್ಮ, ಇಡೀ ದೇಶವೇ ನೋಡುತ್ತೆ, ಸುಮ್ಮನೆ ರಮ್ಮ, ಏನು ಮಾತಾಡಬೇಡ ಕಣಮ್ಮ, ಇಡೀ ಕರ್ನಾಟಕವೇ ನೋಡುತ್ತೆ ಕಣಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದ. ನಾನು ದಿವಸ ಫೋನ್ ಮಾಡವೆ, ಏನಪ್ಪ ಹೆಂಗಿದೆ ಏನು ಅಂತ. ಅದಕ್ಕೇನು ಅನ್ಬೇಡ ಕಣಮ್ಮ, ದೇವ್ರು ಹಂಗಂತ ಅಂದನು ಅಷ್ಟೇ. ಮಾಡ್ತಾಯಿದ್ದೀವಿ. ಹಾಂ, ತೋರಿಸಿದ್ರು. ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಯ್ಯೋ, ನಾನು ನನ್ನ ಮನ್ಸಿಗೆ ಏನು ಬರುತ್ತೆ ಅದು ಮಾಡಿದ್ದೀನಿ ಕಣಮ್ಮ ಅಂತಂದ. ದೇವರು ಹಿರಿಯರು ಏನು ಆಶೀರ್ವಾದ ಮಾಡ್ದಂಗೆ, ಹಿರಿಯರು ಬಂದು ನಂಗೆ ಆಶೀರ್ವಾದ ಮಾಡ್ದಂಗೆ ಆಗೋದು. ಅವರು ದೊಡ್ಡವರು, ನಮ್ಮ ಮಾವಯ್ಯ, ನಮ್ಮ ಯಜಮಾನ್ರು, ನಮ್ಮ ಮಾವಯ್ಯ ನಮ್ಮ ಯಜಮಾನ್ರಿಗೆ ಗುರುಗಳು, ನಮ್ಮ ಯಜಮಾನ್ರು ನನ್ನ ಮಕ್ಳು ಗುರುಗಳು. ಇಷ್ಟೆಲ್ಲ ಮಾಡಿ ಅವ್ರ ಆಶೀರ್ವಾದ ಮಾಡ್ದಂಗೆ ಆಯ್ತಾ ಇದೆ ಕಣಮ್ಮ ನನಗೆ. ಅದೇ ಥರ ಮಾಡ್ತಾಯಿದ್ದೀನಿ ಅಂದ. ಕಣಪ್ಪ, ಹಂಗೆ ಮಾಡು, ನಿನ್ಗೇನು ಅನಿಸುತ್ತೆ ಅದು ಮಾಡಪ್ಪ ಅನ್ನವೇ. ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ ಎಲ್ಲರಿಗೂ? ಎಲ್ರಿಗೂ ಖುಷಿ ಅನಿಸುತ್ತೆ. ಅದೇ ನಮ್ಮನೆಯವ್ರು ಇದ್ದರೆ ಅದೇ ಖುಷಿ ಪಡೋರು, ಆ ಖುಷಿ ನನಗಿದೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಇದು ಇಟ್ಕೊಂಡಿದ್ರು, ತುಂಬಾ ನಮ್ಮ ಅಣ್ಣನ ತೋರಿಸ್ಬೇಕು, ನಮ್ಮ ಅಣ್ಣಂಗೆ ಇಡೀ ಇದೇ ತೋರಿಸ್ಬೇಕಂತ ಅನ್ನೋರು. ಅಪ್ಪ, ನೀನೇನು ಯೋಚನೆ ಮಾಡಬೇಡ ಕಣೋ, ನಾನು ಇದನ್ನು ನೋಡ್ತೀನಿ ಬಿಡಪ್ಪ ಅಂತಂದೆ. ಮತ್ತು ಡೆಲ್ಲಿಗೆ ಹೋಗಿ ಅಲ್ಲಿ ಸುಭಾಷ್ ಚಂದ್ರ ಬೋಸು ನೋಡಿದೆ, ಮತ್ತು ವಾರಣಾಸಿ ಕರ್ಕೊಂಡೋಗಿದ್ದ ಅಲ್ಲಿ ಪ್ರಶಸ್ತಿಗೆಲ್ಲ, ಆವಾಗೂ ನೋಡಿದೆ. ಇದಕ್ಕೆಲ್ಲ ಕರ್ಕೊಂಡೋಗಿದ್ದ ಅಮ್ಮನ ಆಶೀರ್ವಾದ ಇರಲಿ ಅಂತ. ಅಪ್ಪನೂ ಅಂತೂ ಇಲ್ಲ, ಅಮ್ಮನಾದ್ರು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿದ್ದ. ನಿಮ್ಮ ತಂದೆ ಇದ್ರೆ ಎಷ್ಟು ಖುಷಿ ಪಡ್ತಿದ್ರಮ್ಮ ಈ ಸಂದರ್ಭದಲ್ಲಿ? ಅಂದರೆ ಅವರ ತಂದೆ ಇದ್ದೀರಿ, ಯಜಮಾನ್ ಇದ್ದಿದ್ರೆ ಫೋನ್ ಮಾಡ್ಕೊಂಡು ಎಲ್ಲರ ಫ್ರೆಂಡ್ಗಳಿಗೆಲ್ಲ ಫೋನ್ ಮಾಡಿ ಅಷ್ಟೇ ಖುಷಿ ಪಡೋರು ನಮ್ಮ ಮನೆಯವರಿದ್ದರೆ. ಅದೇ ಅನ್ನೋ, ಅಯ್ಯೋ ನಮ್ಮ ಅಪ್ಪ ಇದ್ದರೆ ಎಷ್ಟೊಂದು ಖುಷಿ ಪಡೋದು ಕಣಮ್ಮ, ಅಣ್ಣ ಅಂತಿದ್ದ.
ಮತ್ತು ಈಗಿಲ್ವಲ್ಲ, ಅದಕ್ಕೆ ಅವನಿಗೆ ತುಂಬ ಬೇಜಾರು ಅಷ್ಟೇ. ಕ್ಯಾಮ್ರಾ ಪರ್ಸನ್ ಸಂಜೀವ್ದೊಂದಿಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಖುದ್ದು ನಮ್ಮ ಪ್ರತಿನಿಧಿ, ಮೈಸೂರಿನ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ, ಕಳೆದ ಕೆಲವೇ ದಿನಗಳ ಹಿಂದೆ ಖುದ್ದು ಅರುಣ್ ಯೋಗಿರಾಜ್ ಅವರನ್ನ ನೀವು ಮಾತನಾಡಿಸಿದ್ರಿ ಕೂಡ. ಆ ಮೂರ್ತಿ ಕೆತ್ತನೆಯ ಹಿಂದಿರುವ ಶ್ರಮ, ಹಾಗೆ ಅವರ ಕಲ್ಪನೆ, ಇದೆಲ್ಲದರ ಬಗ್ಗೆ ನಿಮ್ಮ ಹತ್ರ ಖುದ್ದು ಅರುಣ್ ಯೋಗಿರಾಜ್ ಮಾತನಾಡಿದ್ರು. ಇದೀಗ ಅವರ ಕೈಯಲ್ಲೇ ಅರಳಿರುವ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇನ್ನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಸ್ಮಿತಾ, ಈಗಾಗಲೇ ನನ್ನನ್ನು ಸೇರಿದ ಹಾಗೆ ಮೈಸೂರಿನ ಎಲ್ಲ ಜನತೆಯ ಒಂದು ಸಂತಸದ ಕ್ಷಣ ಇವತ್ತು ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಏನೋ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರತಕ್ಕಂತಹ ಏನೋ ರಾಮ ಮಂದಿರದಕ್ಕೆ ಏನೋ ಒಂದು ಬಾಲರಾಮರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಈಗ ಮೂರ್ತಿ ಸೆಲೆಕ್ಟ್ ಆಗಿದೆ. ನಿಜಕ್ಕೂ ಕೂಡ ಈ ವಿಚಾರ ತಿಳಿದಿದ್ದಾಗೇ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸಾಕಷ್ಟು ಸಂತಸವನ್ನು ಹಂಚಿಕೊಟ್ರು. ಭಾಳ ಪ್ರಮುಖವಾಗಿ ಅವರ ಸಹೋದರ ಸೂರ್ಯಪ್ರಕಾಶ್ ಅವರು ಕೂಡ ಕಳೆದ 4 ದಿನಗಳ ಹಿಂದೆ ಆ ಒಂದು ಕಲ್ಲಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ರು. ಅದೇ ಕಲ್ಲನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಅಂತೇಳಿ ಅವ್ರಿಗೂ ಕೂಡ ಇವತ್ತು ನಿಜಕ್ಕೂ ಕೂಡ ಭಾವನಾತ್ಮಕವಾಗಿ ಸಾಕಷ್ಟು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ತಾಯಿ ಕೂಡ, ಅಂದರೆ ಈಗಾಗಲೇ ಅರುಣ್ ಯೋಗಿರಾಜ್ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಕಳೆದ 6 ತಿಂಗಳಲ್ಲೂ ಕೂಡ ಅವರು ಮೈಸೂರಿನಿಂದ ಹೊರಗಿದ್ರು. ಆ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯ ಕೂಡ ಅವರ ತಾಯಿ ಜೊತೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಯಾವ ರೀತಿ ಆ ಮೂರ್ತಿಯೆಲ್ಲ ಮೂಡಿ ಬರ್ತಾ ಇದೆ, ಮತ್ತು ಆ ಪ್ರತಿ ಒಂದು ಅಪ್ಡೇಟ್ಸಲ್ಲೂ ಕೂಡ ಅವ್ರಿಗೆ ಕೊಡ್ತಾ ಇದ್ರು. ಜೊತೆಗೆ ಅವರ ತಾಯಿ ಕೂಡ ನನ್ನ ಮಗ ಒಂದು ಸಾಧನೆಯನ್ನು ಮಾಡ್ತಾನೆ ಅಂತ ನಂಬಿಕೆ ಇತ್ತು. ಆ ಒಂದು ನಂಬಿಕೆ ಇವತ್ತು ಈಡೇರಿದೆ. ನಿಜಕ್ಕೂ ಕೂಡ ಸಾಕಷ್ಟು ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾ ಇದ್ರು. ಅವರ ಸಹೋದರಿ ಇರ್ಬೋದು, ಮತ್ತು ಅವರ ಪತ್ನಿ ಇರ್ಬೋದು, ಎಲ್ಲರೂ ಕೂಡ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅಂತಹ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಆ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ನೂರಾರು ವರ್ಷಗಳ ಕಾಲ ಒಂದು ಪೂಜೆಯನ್ನು ಮಾಡುವಂತಹ ಮೂರ್ತಿಗೆ ಈ ಮೈಸೂರಿನ ಮಾಡಿರುವಂತಹ ಶಿಲ್ಪಿ ಆಯ್ಕೆಯಾಗಿದ್ದು, ಮತ್ತು ಮೈಸೂರಿಗೂ ಮತ್ತು ರಾಮ ಮಂದಿರಕ್ಕೂ ಬಿಡಿಸಲಾಗದಂತಹ ಒಂದು ಲಡ್ಡು, ಆ ಒಂದು ಕಲ್ಲಿರ್ಬೋದು, ಜೊತೆಗೆ ಆ ಸಿಕ್ಕಿರುವಂತಹ ಜಾಗ ಇರ್ಬೋದು, ಎಲ್ಲವೂ ಕೂಡ ಮೈಸೂರಿರುವಂಥದ್ದು. ಜೊತೆಗೆ 3 ಮೂರ್ತಿಗಳನ್ನು ಮಾಡಿದರು. ಆ 3 ಮೂರ್ತಿಗಳಲ್ಲಿ 2 ಮೂರ್ತಿಗಳು ಕೂಡ ಮೈಸೂರಿಂದ ಹೋಗಿದ್ದಂತಹ ಕಲ್ಲಿಂದ ನಿರ್ಮಾಣ ಆಗಿತ್ತು. ಎಲ್ಲ ಒಂದು ಕಡೆ 2 ಮೂರ್ತಿಗಳು ಯಾವ ಸೆಲೆಕ್ಟ್ ಆಗಿದ್ರು ಕೂಡ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಕಿರೀಟ ಬರ್ತಾ ಇತ್ತು. ಸೊ ಹೀಗಾಗಿ ಮೈಸೂರಿನ ಶಿಲ್ಪಿಯವರೇ ಮಾಡಿರುವಂತಹ ಈ ಒಂದು ಕಲ್ಲು ಸೆಲೆಕ್ಟ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಸಂತೋಷ ಕೂಡ ಮೂಡಿ ಬಂದಿದೆ. ನಮ್ಮ ಜೊತೆಗೆ ಈಗ ಅರುಣ್ ಯೋಗಿರಾಜ್ ಜೊತೆ ಸತತ 6 ತಿಂಗಳ ಕಾಲ ಕೆಲಸವನ್ನು ಮಾಡಿದಂತಹ ಅವರ ಮಾವ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀರಿ. ಈಗಾಗಲೇ ಅವರು ಕೂಡ ಕಳೆದ 1 ವಾರ ಹಿಂದೆಷ್ಟು ಅವರು ಈ ಮೈಸೂರಿಗೆ ಬಂದಿದ್ದಾರೆ. ಅದೇ ಪೂರ್ತಿ ಕಂಪ್ಲೀಟ್ ಆದ ನಂತರದಲ್ಲಿ. ಸರ್, ನೀವು ಕೂಡ 6 ತಿಂಗಳು ಅವ್ರ ಜೊತೆಲಿದ್ರಿ ಸರ್, ಯಾವ ರೀತಿ ಇತ್ತು ಸರ್? ಭಾಳ ಚೆನ್ನಾಗಿತ್ತು ಸರ್. ನಾವೆಲ್ಲ ಸೇರ್ಕೊಂಡು ಎಲ್ಲ ಗುಂಪಾಗಿ ಕೆಲಸ ಮಾಡಿ, ಹಗಲು ನೈಟ್ ಅಂದರೆ ಊಟ ತಿಂಡಿ ಇಲ್ಲದಂತೆ ಕೆಲಸ ಮಾಡಿ ಪೂರ್ಣ ಮಾಡಿದ್ವಿ. ನಮಗೆ ಭಾಳ ಖುಷಿ ಆಗ್ತಾಯಿದೆ ಸೆಲೆಕ್ಟ್ ಆಗಿರೋದು. ಅದಕ್ಕೆ ಇಷ್ಟಪಡ್ತೀವಿ ಸರ್. 5 ವರ್ಷದ ಬಾಲರಾಮವನ್ನು ಮೂಡಬೇಕು ಅಂತಂದರೆ ಆ ಕಲ್ಪನೆ ಯಾವ ರೀತಿ ಚರ್ಚೆಗಳಾಗ್ತೀವಿ ಸರ್ ನಿಮ್ಮ ಜೊತೆ? ನಾವೊಂದು ರಿಯಲಿಸ್ಟಿಕ್ ಕೆಲಸ ಮಾಡಬೇಕು, ಅದೇ ರೀತಿ ಮಾಡಬೇಕು. ಒಂದೊಂದು ಕ್ಷಣಕ್ಕೂ ಒಂದೊಂದು ದಿನಕ್ಕೂ ಒಂದೊಂದು ನಾವು ಅಲ್ಲಿ ಹೋಗಿ ಯಾವ ರೀತಿ ಬರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ಪನೆ ಮಾಡ್ಕೊಂಡು ಅರುಣ್ ಅವರು ಬೆಳಗ್ಗೆ ಸಂಜೆ ಅದೇ ಕೆಲಸ ಸ್ಟಡಿ ಮಾಡಿ ಅದನ್ನು ಅವರು ಮಾಡಿರುವಂಥದ್ದು. ದಿನ ಬೆಳಿಗ್ಗೆ ಆಯಿತು ಅಂದರೆ ಸಂಜೆ ಆಯಿತು ಅಂದರೆ ಅದೇ ಕೆಲಸ ಹೋಗಿ ನೋಡೋದು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡ್ತಾ ಇರೋದು. ಹಾಗಾಗಿ ನಮಗೆಲ್ಲ ಭಾಳ ಖುಷಿ. ನಾವು ಕೂಡ ಅವ್ರ ಜೊತೆಲಿ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಭಾಳ ಖುಷಿ ಆಗ್ತಾಯಿದೆ ಸರ್. ಅದೇ ಸರ್, ನೀವು ವರ್ಕ್ ಮಾಡಿದಂತಹ ಮೂರ್ತಿ ಈಗ ಸೆಲೆಕ್ಟ್ ಆಗಿದೆ. ಸೊ ಎಷ್ಟು ಖುಷಿ ಆಗ್ತಿದೆ? ಫ್ಯಾಮಿಲಿ ಎಲ್ಲ ಯಾವ ರೀತಿ ಏನಾದ್ರು ಮಾತುಕತೆ ಮಾಡ್ತಿದ್ದಾರೆ ಸರ್ ಈಗ ಅಂತ? ತುಂಬಾ ಖುಷಿ ಆಗ್ತಿದೆ ಸರ್. ಹೇಳತಕ್ಕಂಥದ್ದು ಖುಷಿ ಆಗ್ತಾಯಿದೆ ಭಾಳ. ಅದು ಹೇಳಬಾರ್ದು, ಆ ರೀತಿ ಖುಷಿ ಆಗ್ತಾಯಿದೆ. ತುಂಬಾ ಅಂದರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಗಾಬರಿ. ಹಾಗಾಗಿ ಭಾಳ ಚೆನ್ನಾಗಿ ಎಲ್ಲ ಖುಷಿ ಪಡ್ತಾಯಿದ್ದೀವಿ ಸರ್. ಇವತ್ತು ನಾಳೆ ಸೆಲೆಕ್ಟ್ ಆಗುತ್ತೆ, ಇವತ್ತು ನಾಳೆ ಸೆಲೆಕ್ಟ್ ಆಗುತ್ತೆ ಅಂತ ನಾವು ಅದನ್ನೇ ಕನ್ವರ್ಸ್ತಾ ಇದ್ವಿ. ಬಟ್ ಈಗೇನೋ ದೇವರು ನಮಗೆ ಸ್ವಲ್ಪ ಇಟ್ಕೊಟ್ಟಿದ್ದಾನೆ. ನಮಗೂ ಭಾಳ ಖುಷಿ ಆಗ್ತಾಯಿದೆ. ಯಾಕೆಂದರೆ ನೀವು ಕೆಲಸ ಮಾಡಿದಂತಹ ಮೂರ್ತಿ ಸರ್, ಇನ್ನು ಮುಂದಿನ 100 ವರ್ಷಗಳ ಕಾಲ ಎಲ್ಲರೂ ಕೂಡ ಪೂಜೆ ಮಾಡುವಂಥದ್ದೇ ಹಿಂದೂಗಳ ಆರಾಧ್ಯ ದೈವ ರಾಮನ ಪೂಜೆ ಇನ್ನು 100 ವರ್ಷಗಳ ನಡೆಯುತ್ತೆ ಸರ್. ಇಡೀ ದೇಶಾದ್ಯಂತ, ಇಡೀ ಪ್ರಪಂಚನೇ ನೋಡುವಂಥ ಕೆಲಸ ನಾವು ಮಾಡಿದ್ದೀವಿ.
ತಿರುಗಿ ನೋಡಬೇಕು. ಆ ರೀತಿ ಕೆಲಸ ಎಲ್ಲೇ ಇದ್ದರೂ ಬಂದು ಜನ ಭಾಳ ಖುಷಿ ಪಡಬೇಕು. ರಾಮ್ಲಾಲ್ನ ಭಾಳ ಪಾಪು ಥರನೇ ಮಾಡಿದ್ದಾರೆ ಅಂತ ಅವ್ರು ಖುಷಿ ಪಡಬೇಕು. ಆ ರೀತಿ ನಾವು ಎಲ್ಲ ಇದು ಮಾಡಿದ್ದೀವಿ ಸರ್. ಅಂದರೆ ಸರ್, ಈಗ ಈ ಒಂದು 6 ತಿಂಗಳಲ್ಲಿ ರಿಪಬ್ಲಿಕ್ ಕನ್ನಡದ ವಾಹಿನಿಯ ವೀಕ್ಷಕರಿಗೆ ಯಾವ್ದಾದ್ರು ವಿಚಾರವನ್ನು ಹಂಚ್ಕೊಳ್ಳೋದಾದರೆ ಸರ್, ಅಲ್ಲಿ ಪಟ್ಟ ಕಷ್ಟಗಳಿರ್ಬೋದು ಅಥವಾ ಯಾವ್ದಾದ್ರು ಸ್ವಾರಸ್ಯಕರ ಘಟನೆಗಳಿರ್ಬೋದು. ನಾವು ಹಗಲು ರಾತ್ರಿ ಅಂದೇ ನಾವೆಲ್ಲ ಹೋಗಿ ಅಲ್ಲಿ ಕೆಲಸ ಮಾಡಿ, ಆಮೇಲೆ ಆ ಕಲ್ಲು ನಮಗೆ ಕಣ್ಣಿಗೆಲ್ಲ ಕಲ್ಲು ಬೀಳೋದು, ಮತ್ತು ನಮಗೆಲ್ಲ ಇದು ಮಾಡಿ ಎಲ್ಲ ಒಂಥರ ಭಾಳ ಕ್ರಿಟಿಕಲ್ಲಾಗಿ ಕೆಲಸ ಮಾಡಿದ್ದೀವಿ ಕಲ್ಲಲ್ಲಿ. ಭಾಳ ಎಷ್ಟೊತ್ತಿಗೆ ಕೆಲಸ ಆಗುತ್ತೆ ಅಂದರೆ ನಾವು ಹತ್ರ ಅಂತ ಅಂದ್ಕೊಂಡಿರಲಿಲ್ಲ. ಖುಷಿಯಿಂದ ಕೆಲಸ ಮಾಡಿದ್ವಿ ಸರ್. ಆ ಮೂರ್ತಿ ಕಂಪ್ಲೀಟ್ ಆದ ಸಂದರ್ಭದಲ್ಲಿ ಸರ್ ಏನು ಹೇಳಿದ್ರು ಸರ್ ಅರುಣ್ ಯೋಗಿರಾಜ್ ಅದ್ಭುತ ಮಾಮ? ಅದನ್ನು ರಿಯಲಿಸ್ಟಿಕ್ ಮಾಡ್ತೀವಿ, ಭಾಳ ಚೆನ್ನಾಗಿ ಮಾಡಬೇಕು ಮಾವ ಅಂತ ಅಂದ್ಬಿಟ್ಟು ಭಾಳ ನಮ್ಮ ಜೊತೆಲಿ ಹೇಳ್ಕೊಂಡು ಖುಷಿಯಿಂದ ನಾವೆಲ್ಲ ಏನು ಹೇಳಬೇಕು ಅದನ್ನು ಮಾಡಿ ಅವನು ಆ ರೀತಿ ನಮ್ಗೆ ಹೇಳ್ತಿದ್ದ. ನಾವು ಆ ರೀತಿ ಈ ಥರ ಮಾಡಬೇಕು ಅಂತ ಮೂರ್ತಿ ಕಂಪ್ಲೀಟ್ ಆದಾಗ ಹೇಳಿದ್ರು ಸರ್, ಆ ಕ್ಷಣ ಹೇಗಿತ್ತು ಸರ್ ಅಲ್ಲಿ ನೀವು ಜೊತೆಲಿದ್ದಾಗ? ಆ ಜೊತೆಲಿದ್ದ ಕ್ಷಣ ನಮಗೆ ಭಾಳ ಖುಷಿ ಅನ್ನಿಸ್ತು ಸರ್. ಭಾಳ ಖುಷಿ ಅನ್ನಿಸ್ತು, ಭಾಳ ಚೆನ್ನಾಗಿ ಬಂದಿದೆ. ನಾನು ಹೇಳ್ತಾ ಇದ್ದೆ, ಇದೇ ಸೆಲೆಕ್ಟ್ ಆಗೋದು 100% ಇದೇ ಸೆಲೆಕ್ಟ್ ಆಗೋದು. ಅವ್ರನ್ನ ನೀನು ಯೋಚನೆ ಮಾಡಬೇಕಾದಿಲ್ಲ, ನೋಡುವ ದೇವರಿದ್ದಾನೆ ಬಿಡಿ ಮಾವ, ನಮಗೆ ದೇವರಿದ್ದಾನೆ, ದೇವರೇ ಮಾಡಿಸ್ಕೊತಾ ಇದ್ದಾನೆ ಈ ಕೆಲಸನ ಅಂತ ಅವನು ನಮಗೆ ಹೇಳ್ತಾ ಇದ್ದ. ಅದರಿಂದಾಗಿ ನಮಗೆ ಭಾಳ ಖುಷಿ ಆಯಿತು. ಅಂದರೆ ನಾವು ಎಲ್ಲ ಕೆಲಸದವರೆಲ್ಲ ನಾವೆಲ್ಲ ಇದು ಪೂರ್ತಿ ನಮ್ಮದೇ ಸೆಲೆಕ್ಟ್ ಆಗೋದು, ರಿಯಲಿಸ್ಟಿಕ್ ಆಗಲಿ, ಒಂದು ಪಾಪು ಥರನೇ ಮಾಡಿದ್ದಾನೆ, ಭಾಳ ಚೆನ್ನಾಗಿದೆ. ಅದರಲ್ಲಿಂದ 2 ಮಾತಿಲ್ಲ. ಮತ್ತು ಭಾಳ ಇದಾಗಿದೆ. ಸುಮಾರು ಎಷ್ಟು ಜನ ಕೆಲಸ ಮಾಡಿದ್ರು ಸರ್ ಆ ಒಂದು ಮೂರ್ತಿ ಕೆತ್ತನೆಗೆ? ಆ ಮೂರ್ತಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಒಂದು 8 ಜನ ಇಲ್ಲಿಂದ ಹೋಗಿದ್ದೀವಿ. 8 ಜನದಲ್ಲಿ ಎಲ್ಲ ಒಳ್ಳೆ ಕೆಲಸಗಾರರೇ. ಹಾಗಾಗಿ ಮತ್ತು ಹೊರಗಡೆಯಿಂದ ಉಜ್ಜೋರನ್ನ ಮತ್ತು ಕೆಲವು ಕೆಲಸಗಳನ್ನ ಮಾಡಬೇಕಾದ್ರೆ ಹೊರಗಡೆಯಿಂದ ಕರೆಸಿದ್ವಿ. ಅವರು ಒಂದು 8 ದಿನ 15 ದಿನ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡು ಅವರು ಕಳಿಸ್ಬಿಡ್ತಿದ್ವಿ. ಆದರೆ ನಾವು ಎಲ್ಲ ಪೂರ್ಣ ಆಗೋ ತನಕನೂ ಎಲ್ಲ ಪೂರ್ಣ ಮಾಡಿ ಎಲ್ಲ ಬಣ್ಣ ಹಾಕಿ ಅರುಣ ಹೋಗಿ ನಡೀರಿ ಹೋಗಿ ಇದು ಹೋಗಿ ನೀವು ಮೈಸೂರಿಗೆ ಅಂತ ಕಳಿಸಿದ ಮೇಲೆ ನಾವು ಬಂದಿರೋದು ಸರ್. ಸರ್, ಅರುಣ್ ಯೋಗಿರಾಜ್ ಮಾಡಿರುವಂತಹ 3ನೇ ಮೂರ್ತಿ ಇದು. ಒಂದು ಸುಭಾಷ್ ಚಂದ್ರ ಅವರ ಮೂರ್ತಿ, ಶಂಕರಾಚಾರ್ಯ ಅವರ ಮೂರ್ತಿ, ಇವತ್ತು 3ನೇ ಮೂರ್ತಿ ಅದು ರಾಮರ ಮೂರ್ತಿ ಸೆಲೆಕ್ಟ್ ಆಗ್ತಾ ಇರುವಂಥದ್ದು. ಸೆಲೆಕ್ಟ್ ಆಗಿದೆ ಸರ್. 3ನೇ ಮೂರ್ತಿ ಅಂತಂದರೆ ಅವರು ರಾಜಸ್ಥಾನದವ್ರು ಒಬ್ಬರು ಮಾಡಿದ್ದಾರೆ, ಮತ್ತು ಬೆಂಗಳೂರು ಒಬ್ಬರು ಶಿಲ್ಪಿ ಮಾಡಿದ್ದಾರೆ, ನಮ್ಮ ಇವರು ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜು. ಹಾಗಾಗಿ ನಾವು ಅದನ್ನು ಭಾಳ ತುಂಬಾ ಭಾಳ ಇದಾಗಿ ಮಾಡಿದ್ದೀವಿ ಸರ್. ಅದು ಹೇಳ್ಕೊಳ್ಳೋಂಥ ಇದು ಬರಲ್ಲ, ಅದು ದೇವರೇ ಮಾಡಿಸ್ಕೊಂತಿರೋಂಥ ಶಿಲೆ ಅದು. ಓಕೆ ಸರ್. ಇದು ಅರುಣ್ ಯೋಗಿರಾಜ್ ಅವರ ಮಾವ ಹೇಳ್ತಾ ಇರುವಂಥದ್ದು. ದೇವರೇ ನಮ್ಮ ಮೂಲಕ ಆ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಮತ್ತು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಕುಟುಂಬ ಇವತ್ತು ಒಂದು ರೀತಿಯಲ್ಲಿ ಸಂತೋಷದ ಕ್ಷಣವನ್ನು ಇದು ಮಾಡ್ತಾ ಇದ್ದಾರೆ. ಜೊತೆಗೆ